ಇತಿಹಾಸದಲ್ಲೇ ಯಾರಾದ್ರೂ ಕೂಡ ಆಡಿಯೋಗೆ ರಾಜೀನಾಮೆ ನೀಡಿರೋದು ಇದೆಯಾ? ಯಾರೇ ತಪ್ಪು ಮಾಡಿದ್ರು ಸಹ ತಪ್ಪೆ, ಆದ್ರೆ ದಾಖಲೆ ಇಲ್ಲದೆ ರಾಜೀನಾಮೆ ನೀಡಬೇಕಾ ಅಂತ ತಿಮ್ಮಾಪುರ ಪರ ಶಿವಲಿಂಗೇಗೌಡ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ತಪ್ಪು ಮಾಡಿದಾಗ ಏನಾಯ್ತು, ಈ ಹಿಂದೆ ಎಷ್ಟು ಪ್ರಕರಣಗಳು ನಮ್ಮ ಮುಂದೆ ಆಗಿದೆ ಅಂತ ಜೊಲ್ಲೆ ಈಶ್ವರಪ್ಪ ಎಲ್ಲರದ್ದು ಕೂಡ ಗೊತ್ತಿದೆ. ಇವ್ರು ಆಡ್ತಾ ಇರುವಂತದ್ದು ಪೊಲಿಟಿಕಲ್ ಗೇಮ್. ನರೇಗಾ ಯೋಜನೆಗೆ ತಿದ್ದುಪಡಿಯನ್ನ ತಂದಿದ್ದು ತಪ್ಪು. ಇನ್ನು ಗಾಂಧೀಜಿ ಹೆಸರಿಗೆ ಬದಲಾವಣೆ ತಂದಿದ್ದು ಕೂಡ ತಪ್ಪು. ಗಾಂಧಿ ಹೇಳ್ತಾ ಇದ್ರು ಗ್ರಾಮ್ ಸ್ವರಾಜ್ಯ ಆಗ್ಬೇಕು ಅಂತ. ಇನ್ನು ಮನಮೋಹನ್ ಸಿಂಗ್ ಅದನ್ನ ಜಾರಿಗೆ ತಂದ್ರು. ಇದನ್ನ ಹತ್ತಿಕ್ಕುವಂತ ಕೆಲಸ ಇವ್ರು ಮಾಡ್ತಾ ಇದ್ದಾರೆ. 6,000 ಕೋಟಿ ಹಗರಣ ಆಗಿದೆ ಅಂದ್ರೆ ಇವರ ದಾಖಲೆ ಸಮೇತ ತೋರಿಸ್ಬೇಕು. ಎಲ್ಲರ ಕಾಲದಲ್ಲೂ ಕೂಡ ಇದೇ ಆಗಿದೆ ಅಂತ ಹೇಳ್ತಾ ಇರುವಂತದ್ದು. ಯಾವ ತೋರಿಸ್ಬೇಕಲ್ಲಪ್ಪ? 6,000 ಕೋಟಿ ಸುಮ್ಮನೆ ಬಾಯಲ್ಲಿ ಹೇಳ್ಬಿಟ್ರೆ ಯಾವುದ್ರಲ್ಲಿ 6,000 ಕೋಟಿ ಇಂಥದ್ರಲ್ಲಿ ತಗೊಂಡಿದ್ದಾರೆ, ಇಂಥರ್ಥ ತಗೊಂಡಿದ್ದಾರೆ? ಯಾರೋ ಒಬ್ಬ ಅಸೋಸಿಯೇಷನ್ ಅವರು ಹೇಳ್ತಾರಪ್ಪ, ಎಲ್ಲೆಲ್ಲ ನಡೆದಿರ್ಬೋದು. ಎಲ್ಲರ ಕಾಲದಲ್ಲೂ ನಡೆದಿದೆ, ಯಾರ ಕಾಲದಲ್ಲಿ ನಡೆದಿಲ್ಲ? ಎಲ್ಲರ ಕಾಲದಲ್ಲೂ ಕೆಲವು ಪ್ರಕರಣಗಳು ನಡೀತವೆ. ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳನ್ನು ಪ್ರೂವ್ ಮಾಡಬೇಕಲ್ಲ. ಸಾಕ್ಷ್ಯಾಧಾರಗಳನ್ನು ಇಟ್ಟಿದ್ರೆ ಒಪ್ಕೋತೀನಿ ನಾನು. ಅದು ಬಿಟ್ಟು ಹಿಟ್ ಅಂಡ್ ರನ್ ಕೇಸ್ ಮಾಡಿ ಬರೀ ಭ್ರಷ್ಟಾಚಾರ 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 ಅಂತಲೇ ಹೇಳುವಂಥದ್ದು ತಪ್ಪು. ಇದು ನಿಜವಾಗ್ಲೂ BJPಯವರು ಸರ್ಕಾರದ ಮೇಲೆ ಕೆಲವು ಜನಪರ ಕಾರ್ಯಕ್ರಮಗಳನ್ನು ಹತ್ತಿಕ್ಕಲಿಕ್ಕೋಸ್ಕರ ನಡೆಸ್ತಾ ಇರ್ತಕ್ಕಂಥ ಹುನ್ನಾರ ಇದು ಅಂತಕ್ಕಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳಿ